ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ SIR ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು, ಆ ಮೂಲಕವಾಗಿ SIR ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಾ ಇದೆ, ಅದನ್ನು ತಡಿಬೇಕು ಅನ್ನುವಂತಹ ಕೆಲಸವನ್ನು ಅನ್ನುವ ಪ್ರಯತ್ನವನ್ನು ಈಗ ರಾಜ್ಯದಲ್ಲಿ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. JDS ಮತ್ತು BJPಯ ನಾಯಕರುಗಳು ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯನ್ನು ಕೂಡ ಭೇಟಿಯಾಗಿದ್ದಾರೆ. ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಕೇಂದ್ರದಿಂದ ನಿಯೋಗ ಬಂದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನವರು SIR ವಿಚಾರದಲ್ಲಿ ಒಂದಿಷ್ಟು ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ, ತಮ್ಮದೇ ಆದಂತಹ ರಾಜಕೀಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. SIR ತಂದಿದ್ಯಾರು? ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟ್ SIR ತಂದಿರೋದು. ನಮ್ಮದು SIR ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಮಾಡೋಂಥ ರೀತಿಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನ ದಾಖಲೆಗಳ ಸಮೇತವೇ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಏನಾಗಿದೆ ಅದು ಕಂಪ್ಲೀಟ್ ರೀಎನ್ಯುಮರೇಷನ್ ಅನ್ನ ಮಾಡಬೇಕು. ಇದು ಇಲ್ಲಿಗಲ್ ಆಗಿದೆ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು. ರಾಜ್ಯದಲ್ಲಿ ಒಂದೆಡೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ SIR ಪ್ರಕ್ರಿಯೆ ಜೋರಾಗಿ ನಡೆಯುತ್ತಿದೆ. ಒಂದು ತಿಂಗಳಲ್ಲಿ ಈ ರಾಜ್ಯದ ಎಲ್ಲಾ ಮತದಾರರನ್ನ ತಲುಪಿ ಅವರಿಂದ ಅರ್ಜಿ ಪಡೆಯುವ ಪ್ರಕ್ರಿಯೆಯನ್ನು PLOಗಳು ಮಾಡುತ್ತಿದ್ರೆ, ಮತ್ತೊಂದೆಡೆ SIR ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ಲೋಪಗಳು, ಸಾಮೂಹಿಕವಾಗಿ ನಡೆಯುತ್ತಿರುವ SIR ಅರ್ಜಿ ತುಂಬುವ ಪ್ರಕ್ರಿಯೆಗಳ ವಿರುದ್ಧ ಬಿಜೆಪಿ ಹಾಗೂ JDS ಸಮರ ಸಾರಿವೆ. SIRನಲ್ಲಿ ನಡೆಯುತ್ತಿರುವ ಲೋಪಗಳ ಬಗ್ಗೆ ಬಿಜೆಪಿ JDS ನಾಯಕರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಶಾಲೆ, ದೇವಸ್ಥಾನ, ಚೌಟ್ರಿಗಳಲ್ಲಿ SIR ಮಾಡುತ್ತಿರುವ ವಿಡಿಯೋಗಳ ಸಮೇತ ದೂರು ನೀಡಲಾಗಿತ್ತು. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ PLOಗಳು ಪಕ್ಷಪಾತೀಯವಾಗಿ ವರ್ತಿಸುತ್ತಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನೋ ಅಕ್ರಮಗಳನ್ನು SIRದಲ್ಲಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಇದೆಲ್ಲ ಜಗಜ್ಜಾಹಿರವಾಗಿದೆ. ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. SIR ವಿಚಾರದಲ್ಲಿ ಸಂಗ್ರಾಮವೇ ನಡೆಯುತ್ತಿದ್ದು, ಚುನಾವಣಾಧಿಕಾರಿಗಳಿಗೆ ದೂರುಗಳ ಸುರಿಮಳೆಯಾಗಿದೆ. SIR ಮಾಡುವ ಸ್ಥಳದ ನಿಯಮ ಉಲ್ಲಂಘನೆ ಆಗ್ತಿದೆ ಎಂಬ ಆರೋಪಕ್ಕೆ ಇನ್ನ PLOಗಳು ಮನೆಗೂ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಸರ್ಕಾರದ ವಾದ. ಶಾಲೆ, ಮಂದಿರ, ಮಸೀದಿಗಳಲ್ಲಿ SIR ಆಗ್ತಿದೆ ಎಂಬ ಆರೋಪಕ್ಕೆ ಎಲ್ಲೂ ಕೂಡ ಆಯೋಗದ ಮಾರ್ಗಸೂಚಿ ಉಲ್ಲಂಘನೆ ಆಗಿಲ್ಲ ಅನ್ನೋದು ಸರ್ಕಾರದ ವಾದ. SIR ಪ್ರಕ್ರಿಯೆಯನ್ನೇ ರದ್ದುಗೊಳಿಸಬೇಕು ಎಂದರೆ ಬಿಹಾರ, ಬಂಗಾಳದಲ್ಲಿ ಆದಂತೆ ಕರ್ನಾಟಕದಲ್ಲಿ ಆಗಲು ಬಿಡಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. SIR ಪ್ರಕ್ರಿಯೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ನಡೆಯುತ್ತಿದೆ ಅಂದ್ರೆ ಚುನಾವಣಾ ಆಯೋಗದ ಅಧಿಕಾರಿ ಉಸ್ತುವಾರಿಗಳಿಂದ ಕೆಲಸ ಆಗ್ತಿದೆ, ನಮ್ಮದೇನು ಪಾತ್ರ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಅವ್ರಿಗೇನು ಆತಂಕ ಅಂದ್ರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದ್ರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತಕ್ಕೆ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ ಟೀಕೆ ಮಾಡ್ತಾ ಇದ್ದಾರೆ? ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡ್ಲಿ. ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಸ್ವಲ್ಪ ದಿವಸದಲ್ಲಿ JDSನ ಒಡೆಯೋದು ಅಥವಾ ಮುಗಿಸೋದು ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದ್ರೂ ರಕ್ಷಣೆ ಕೊಡಬೇಕಾದ್ರೆ ನಾವೇ ಕೊಡಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಹೇರಲಾಗ್ತಿದೆ ಅನ್ನೋದು ಮೈತ್ರಿ ನಾಯಕರ ವಾದವಾಗಿದೆ. ಆದರೆ ಅರ್ಹ ಮತದಾರರಿಗೆ ಅನ್ಯಾಯ ಆಗಬಾರದು ಅನ್ನೋದು ಸರ್ಕಾರದ ಸ್ಪಷ್ಟನೆ. ಅಕ್ರಮ ವಲಸಿಗರ ಸೇರ್ಪಡೆಗೆ ಹುನ್ನಾರ ನಡೆಯುತ್ತಿದೆ ಅಂದ್ರೆ
ಪಶ್ಚಿಮ ಬಂಗಾಳದಲ್ಲಿ ಮತದಾನದ ಹಕ್ಕನ್ನೇ ಕಸಿದವರು ಬಿಜೆಪಿಯವರು ಅಂತ ಕೈ ನಾಯಕರು ತಿರುಗೇಟು ಕೊಟ್ಟರು. ಅಕ್ರಮ ಬಾಂಗ್ಲಾ ವಲಸಿಗರ ಸೇರ್ಪಡೆಗೆ ಹುನ್ನಾರ ಅನ್ನೋ ಪ್ರಶ್ನೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಗೆದ್ದಿದ್ದಾರೆ ಹೇಳಿ ಅಂತ ಸಿಎಂ ಮರುಪ್ರಶ್ನೆ ಹಾಕಿದ್ದಾರೆ. ಗ್ಯಾರಂಟಿಗಳ ಲಿಂಕ್ ಮಾಡಿ ರಾಜಕೀಯ ಎಂಬ ಆರೋಪಕ್ಕೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದು, ಗ್ಯಾರಂಟಿಗೂ ಎಸ್ಐಆರ್ಗೂ ಲಿಂಕ್ ಮಾಡಿಲ್ಲ ಎಂದಿದೆ. 2028ರ ಚುನಾವಣೆ ಗೆಲ್ಲೋದಕ್ಕೆ ಕುತಂತ್ರ ಅಂತ ಮೈತ್ರಿ ನಾಯಕರು ಆರೋಪ ಮಾಡಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಲು ಬಿಡಲ್ಲ ಅನ್ನೋದು ಕೈ ನಾಯಕರ ಶಪಥ. ರಾಜ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಮಾದರಿಯಲ್ಲದೆ ನಾಳೆ ಅಥವಾ ನಾಡಿದ್ದು ಪ್ರಹ್ಲಾದ್ ಜೋಶಿ ಹಾಗೂ ಕುಮಾರಸ್ವಾಮಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಡಲಿದ್ದಾರೆ. ಇದಕ್ಕೆ ಟಕ್ಕರ್ ಕೊಟ್ಟಿರುವ ಕಾಂಗ್ರೆಸ್ ತಾನು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲ, ಕೇಂದ್ರ ಚುನಾವಣಾ ಆಯೋಗಕ್ಕೆ ತಾವು ದೂರು ಕೊಡೋದಾಗಿ ಕೈ ನಾಯಕರು ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ಎಸ್ಐಆರ್ ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ ಎಸ್ಐಆರ್ ಅನ್ನು ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಶನ್ ಅಲ್ಲಿದೆ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನ ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಿಕ್ಕೆ ಇಚ್ಛೆ ಬಿಡುತ್ತೆ. ಶಾಸಕರ ಭಾವಚಿತ್ರವನ್ನ BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರದು. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂತ ಲೋಪಗಳನ್ನ ಬಹಳ ವೈಜ್ಞಾನಿಕವಾಗಿ, ಬಹಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತೆ ಪ್ರಶ್ನೆಗಳನ್ನ ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನ ನಾವು ಹೋಗಿ ಅವರಿಗೆ ಕೊಡಬೇಕು ಅಂದ್ರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದ್ರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇವೆಲ್ಲ ನಾಟಕ ಇವ್ರದ್ದು. ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಿ ಹಾಕಿದರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾ ಇದೆ. ಈ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಲಗೆಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. SIR ದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧಾಗಿದೆ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗನ ಬೇಕಾದ್ರೆ ಅಂತ ಸ್ಥಿತಿ. ಮತ್ತೆ ಅವ್ರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ, ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ. ಪಾಕಿಸ್ತಾನದವ್ರು, ಬಾಂಗ್ಲಾದೇಶದವ್ರೆಲ್ಲ ಓಟ್ಗೆ ಸೇರ್ಸ್ಕೊಂತಾರೆ. ಅದ ನಾವು ಗೆಲ್ತೀರಿ ಅಂತ. ಹಂಗೆ ಏನು ಎಲೆಕ್ಷನ್ ಕಮಿಷನ್ ಅವರು ಸೂಚನೆಗಳು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಏನಾದರೂ ಅವರು ಮಾನಿಟರ್ ಮಾಡ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ. ಏನಾದರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. ರಾಜಕೀಯ ಕಾರಣದಿಂದ ಬೇರೆಯವರು, ಈಗ BJP ಅವರಾಗಲಿ, ಜನತಾ ದಳದವರು, ರಾಜಕೀಯ ಕಾರಣದಿಂದ ಅವರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಟೀಮ್ ಎಂಟ್ರಿ. SIR ಪ್ರಕ್ರಿಯೆ, ಆರೋಪ, ಅಕ್ರಮಗಳ ಪರಾಮರ್ಶೆ. ರಾಜ್ಯದ SIR ಅಕ್ರಮಗಳ ಆರೋಪದ ದೂರು ಕೇಳುತ್ತಲೇ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ಟೀಮ್ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನ GBA ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಚುನಾವಣಾ ಅಧಿಕಾರಿಗಳ ಸಭೆ ನಡೆದಿದೆ. ಕೇಂದ್ರ ಆಯೋಗದ ಟೀಮ್ಗೆ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ SIR ಗೊಂದಲ, ದೂರು, ಅಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ಆಯೋಗದ ಅಧಿಕಾರಿಗಳು ಕೆಲ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರಂತೆ. BLOಗಳು ಮಸೀದಿ, ಸಮುದಾಯ ಭವನ ಮತ್ತಿತರೆ ಕಡೆ ಗುಂಪಾಗಿ ಜನರನ್ನ ಸೇರಿಸಿಕೊಂಡು SIR ಮಾಡುವಂತಿಲ್ಲ. ಮನೆಗಳಿಗೆ ಹೋಗಿ ಅರ್ಜಿ ಕೊಡಬೇಕು. ಇಡೀ SIR ಪ್ರಕ್ರಿಯೆ ಸರಿಯಾಗಿರಬೇಕು. ಯಾವುದೇ ಲೋಪದೋಷಗಳು ಕಾಣಬಾರದು. ಅರ್ಜಿ ತುಂಬುವ ಬಗ್ಗೆ ಜನರಿಗೆ ಮಾಹಿತಿ ಕೊಡಬೇಕು. ಮತದಾರನ ಹೆಸರು 2 ಕಡೆ ಇರದಂತೆ ಜಾಗ್ರತೆ ವಹಿಸಬೇಕು ಎಂದು ಆಯೋಗ ಕಟ್ಟುನಿಟ್ಟಾಗಿ ತಿಳಿಸಿದೆ.
ಮತ್ತು ನಮ್ಮ ಮಟ್ಟದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೇಗೆ ನಡೆದಿದೆ, ಎಷ್ಟು ವೇಗಗತಿನಲ್ಲಿ ನೀವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಅದು ಸ್ವಲ್ಪ ಇಡೀ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ. ಯಾಕಂದರೆ ಅರ್ಬನ್ ಸಿಚುವೇಷನಲ್ಲಿ ಬೇರೆ ಬೇರೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿ. ಖಂಡಿತ ಜನರಿಗೆ ತಿಳುವಳಿಕೆ ಮಾಡ್ತಾರೆ. ಮತ್ತು ಯಾರೂ ಸಹ ತಮ್ಮ ಏರಿಯಾದಲ್ಲಿ ತಾವು ಯಾರು ಮತದಾರರನ್ನ ತೆಗೆಸಲಿಕ್ಕೆ ಏನಿಲ್ಲ. ಮಾತ್ರ ಯಾರಾದರೂ ಹಿಂಗೆ ತಮ್ಮ ಹೆಸರು ಇಲ್ಲದಿದ್ದರೆ ಯು ಕ್ಯಾನ್ ಆಲ್ವೇಸ್ ಇನ್ಕ್ಲೂಡ್ ಯುವರ್ ಫಾರ್ಮ್ಸ್ ಅಟ್ ಎ ಲೇಟರ್ ಡೇಟ್ ಅಂತ ಹೇಳಿ. ಯಾವ ಧಾರ್ಮಿಕ ಕೇಂದ್ರದಲ್ಲಿ ನಾವು ಕೊಡಬಾರ್ದು ಅಥವಾ ಯಾರಾದರೂ ಗುಂಪು ಸೇರಿಸಿ ಕೊಡಬಾರ್ದು ಅಂತ ಹೇಳಿ ಸಹ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರನೇ ಕೆಲಸ. ಎಸ್ಐಆರ್ ವೇಳೆ ರಾಜಕೀಯ ನಾಯಕರ ಭಾವಚಿತ್ರಗಳನ್ನ ಪ್ರದರ್ಶಿಸುತ್ತಿರುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ಬಗ್ಗೆ ಆಯಾ ರಾಜಕೀಯ ಪಕ್ಷಗಳೇ ಕ್ರಮ ಕೈಗೊಳ್ಳಬೇಕು ಎಂಬ ಸಲಹೆ ನೀಡಲಾಗಿದೆ. ಇಲೆಕ್ಷನ್ ಈಗ ಏನು ಇಲೆಕ್ಷನ್ ನಡೀತಾ ಇಲ್ಲ, ದಯವಿಟ್ಟು ತಿಳ್ಕೊಂಡ್ಬಿಡಿ. ಸದ್ಯಕ್ಕೆ ದರ್ ಇಸ್ ಓನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎನ್ರೋಲ್ಮೆಂಟ್ ಆಫ್ ವೋಟರ್ಸ್. ಇದರಲ್ಲಿ ವೋಟರ್ಸ್ ಯಾರು ಅಸಿಸ್ಟೆಂಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇಟ್ಸ್ ನಾಟ್ ಗೋಯಿಂಗ್ ಟು ಗೈಡ್ ದ ವೋಟರ್ಸ್ ಬಿಹೇವಿಯರ್. ಮಾತ್ರ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮತ್ತು ಸಹ ನಾವು ಇನ್ಸ್ಟ್ರಕ್ಷನ್ಸ್ ಇಷ್ಟೇ ಕೊಟ್ಟಿದ್ದೇವೆ, ಯಾರು ತಮ್ಮ ಫೋಟೋ ಹಾಕಬಾರ್ದು. ಆ್ಯಂಡ್ ಅದು ನಾವು ADO ಮಟ್ಟದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ ಮುಖಾಂತರ ಅವರಿಗೆ ಡೈರೆಕ್ಟ್ ಆಗಿ ಸಮಜಾಯಿಸ್ತೀವಿ. ಒಂದು ಆತಂಕ ಎಲ್ಲರಿಗೂ ಇರಬಾರ್ದು, ಈ ನಾವು ಇಲ್ಲಿ ಶಿಫ್ಟ್ ಮಾಡಿದರೆ ನಮ್ಮ ವೋಟ್ ಹೋಯ್ತು, ಆ ಥರ ಏನಿಲ್ಲ. ನೀವು ಎಲೆಕ್ಷನ್ನಲ್ಲಿ ಏನಿದೆ ಪದ್ಧತಿ ಅಂತ ಹೇಳಿದರೆ, ಯಾರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಅವರು ವೋಟ್ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಏನಾದರೂ ಬೇರೆ ಕಡೆ ಅವರು, ಮತ್ತೆ ಎರಡನೇದು ಯಾರು ಎರಡು ಜಾಗದಲ್ಲಿ ಅವರ ಹೆಸರು ಇರಬಾರ್ದು. ಇದು ಅಷ್ಟೇ ನಾವು ನೋಡ್ಕೊಳ್ತಾ ಇದ್ದೇವೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೀದರ್ ನಗರದ ಭೀಮನಗರದಲ್ಲಿ ಗುಂಪು ಸೇರಿಸಿಕೊಂಡು ಎಸ್ಐಆರ್ ಮಾಡುತ್ತಿದ್ದಾರೆ ಎಂಬ ದೂರು ಬಂದಿತ್ತು. ಮಾಜಿ ಸಂಸದ ಭಗವತ್ ಖೂಬಾ ದಿಢೀರ್ ಭೇಟಿ ಕೊಟ್ಟು BLOರನ್ನ ಪ್ರಶ್ನಿಸಿದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರಿಸದೆ ಸ್ಕೂಟಿ ಹತ್ತಿ ತೆರಳಿದ್ದಾರೆ BLO. ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಲ್ಲಾಪುರ ಬಳಿ ಕೋಡಿ ಹೊಸೂರು ಗ್ರಾಮದಲ್ಲಿ ಎಸ್ಐಆರ್ಗೆ ತೆರಳಿದ್ದ ಅಂಗನವಾಡಿ ಶಿಕ್ಷಕಿ ಮೃತಪಟ್ಟಿದ್ದಾರೆ. ಹೀಗೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಒಂದಷ್ಟು ದುರಂತಗಳು ನಡೆಯುತ್ತಿದ್ರೆ, ಅದಕ್ಕಿಂತ ಜಾಸ್ತಿ ರಾಜಕೀಯ ರಾದ್ಧಾಂತಗಳು ನಡೆಯುತ್ತಿವೆ. ಇವಕ್ಕೆಲ್ಲ ಕೇಂದ್ರ ಚುನಾವಣಾ ಆಯೋಗ ಯಾವ ಸ್ವರೂಪದಲ್ಲಿ ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.